ಚಳ್ಳಕೆರೆ ತಾಲೂಕಿನ ಕಸಬಾ ವಲಯದ ಅಂಬೇಡ್ಕರ್ ನಗರದ ಜ್ಞಾನ ಭಾರತಿ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಪೂಜ್ಯ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ಸ್ವಯಂ ಉದ್ಯೋಗ ಪ್ರೇರಣಾ ಶಿಬಿರ ಕಾರ್ಯಕ್ರಮವನ್ನು ಸರ್ಕಾರದ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಂಪನ್ಮೂಲ ವ್ಯಕ್ತಿಗಳಾದ ಉದಯ್ ಕುಮಾರ್ ರೂಟ್ ಸೆಟ್ ಸ್ವ ಉದ್ಯೋಗ ಮಾಡುವ ಮುಖಾಂತರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಸಾಧ್ಯ, ಸ್ವಯಂ ಉದ್ಯೋಗ ತರಬೇತಿಯಲ್ಲಿನ ವಿಧಗಳು, ರೂಟ್ ಶೆಡ್ ಸಂಸ್ಥೆಯ ತರಬೇತಿಗಳ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ನೀಡಿದರು. ಮತ್ತು ಸಹಕಾರ ನನಗೂ ಬಹಳ ಖುಷಿ ಆಯ್ತು. ಆಕ್ಚುಲಿ ನಾನು ಹೇಳಿದ ಮೇಡಮ್ ಅವರೇ ನಾನು 5 ನಿಮಿಷ ಇರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಬರುವಾಗ ಇವರು ಮಾತು ಶುರು ಆದ್ಮೇಲೆ ನನಗನ್ನಿಸ್ತು ನಾನು ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಬಹಳಷ್ಟು ಚಳ್ಳಕೆರೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಿರ್ತೀನಿ. ಭಾಳ ಖುಷಿ ಆಯ್ತು, ಯಾಕಂದ್ರೆ ನನಗೂ ವಿಚಾರ ಬೇಕಲ್ಲ. ಹಾಗಾಗಿ ನಾನು ಕುತ್ಕೊಂಡೆ, ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಅದೇ ರೀತಿ ನಮ್ಮ ಒಕ್ಕೂಟದ ವಿಪಕ್ಷನವರು ಇದ್ದಾರೆ ಮತ್ತು ತಿಮ್ಮಕ್ಕನವರು ಇದ್ದಾರೆ, ವಿಶೇಷವಾಗಿ ನೀವೆಲ್ಲರೂ ಇದ್ದೀರಾ. ಯಾಕೆ ಅಂತಂದರೆ ನಮ್ಮದು ರಾಜ್ಯದಲ್ಲೇ ಬರದ ತಾಲೂಕು. ನೀವೆಲ್ಲರೂ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತಂದರೆ ಚಳ್ಳಕೆರೆ. ಅದಕ್ಕೆ ಟಿಕ್ ಹಾಕ್ಬೇಕು ನಾವು. ಅಂದರೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ 120 ಆಯಿಲ್ ಮಿಲ್ ಇದ್ದು ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ಯಜಮಾನರು ಅಣ್ಣ ತಮ್ಮಗಳು ಹೋಗಿದ್ದು. ಇವತ್ತು ಒಂದು 15-20 ಮಾತ್ರ ನಡೀತಾ ಇದೆ. ಅಂದರೆ ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಬಂಡಾಟದ ಜೀವನ ಮಾಡ್ತಿದ್ದೀವಿ ನಾವು. ಬಟ್ಟೆ ಚೆನ್ನಾಗಿರ್ಬೋದು, ನೆಮ್ಮದಿ ಜೀವನ ಇಲ್ಲ, ನಮಗೆ ಖುಷಿ ಜೀವನ ಇಲ್ಲ. ಮನೆ ನೀವು 4 ಜನ ದುಡಿದ್ರೂ ಇವತ್ತು ಆಗ್ತಾ ಇಲ್ಲ ಮನೆ ಮೇಂಟೈನ್ ಮಾಡಲಿಕ್ಕೆ. ಅಂತ ಒಂದು ಸ್ಥಿತಿಗತಿಯಲ್ಲಿ ನಾವಿದ್ದೀವಿ. ಇವತ್ತು ಕಾಂಪಿಟೇಷನ್ ಯುಗ ಏನಪ್ಪ ಅಂತಂದ್ರೆ, ಈಗ ನಿಮ್ಮ ಯಜಮಾನರು ದುಡಿಮೆ ಮಾಡಿದರೆ ಇರ್ತಕ್ಕಂಥ ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ, ಇಲ್ಲ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲ್ಲ. ಇದು ವಾಸ್ತವಾಂಶ ನಮ್ಮ ತಾಲೂಕಿಂದು. ಬೇರೆ ಊರಿಗೆ ಗೊತ್ತಿಲ್ಲ ನಮಗೆ. ನಮ್ಮ ತಾಲೂಕಲ್ಲಿ ನಾವು ಬದುಕ್ತಿರೋಂಥ ವ್ಯವಸ್ಥೆ ಈ ರೀತಿ ಇದೆ. ಹಂಗಾಗಿ ನಮ್ಮ ಧರ್ಮಸ್ಥಳದ ಯೋಜನೆ ಕಾರ್ಯಕ್ರಮಗಳು ಇವೆಲ್ಲನೂ ನೀವು ಖುಷಿಯಾಗಿ ಕಲಿಯುವಂಥವನ್ನು ಹೇಳಿದರು. ಯಾವ ಕಷ್ಟಪಟ್ಟಂಥವ್ನು ಹೇಳಿಲ್ಲ. ಆಮೇಲೆ ಎಲ್ಲರ ಮಕ್ಕಳನ್ನು ಇವತ್ತು ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸಿದರೆ 95 ಮಾರ್ಕ್ಸು 100 ಮಾರ್ಕ್ಸ್ ತೆಗೀಲಿ ಅಂತ ನಾವು ಬಿಟ್ಟಿದ್ದೀವಿ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಮಾತಾಡಿದ್ರು, ಎಲ್ಲರ ಮಕ್ಕಳು ನೌಕರಿ ಸಿಗಲ್ಲ, ಇದನ್ನು ಮರ್ತ್ಕೋಬೇಕು ಅಂತ ಹೇಳಿದ್ರು. ಪ್ರಧಾನಮಂತ್ರಿಯಾಗಿ ಯಾಕೆ ಹೇಳಿದ್ರು ಅಂದರೆ, ಹಿಂಗೆ ಸ್ವಯಂ ಉದ್ಯೋಗಗಳನ್ನು ನೀವು ಕಲ್ತ್ರೆ ಮಾತ್ರ ನಿಮ್ಮ ಜೀವನ ಉದ್ಧಾರ ಆಗ್ತದೆ. ವಲಯ ಮೇಲ್ವಿಚಾರಕರಾದ ಸಂತೋಷ್, ಒಕ್ಕೂಟದ ಅಧ್ಯಕ್ಷ ತಿಮ್ಮಕ್ಕ ಹಾಗೂ ವಿರೂಪಾಕ್ಷಮ್ಮ, ಸೇವಾ ಪ್ರತಿನಿಧಿಯವರಾದ ಲಲಿತಾ ಮತ್ತು ಕಮಲಾಕ್ಷಿ, ಸಮನ್ವಯ ಅಧಿಕಾರಿ ಭವಾನಿ, ಕೇಂದ್ರದ ಸದಸ್ಯರು ಹಾಜರಿದ್ದರು.